ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಿಕ್ಷಕರಿಂದ ಕನ್ನಡ ಭಾಷಣ ನೋಡ್ತೋಣ. ಹರಿ ಒಂದು ಭಾಷಣ ಅದಕ್ಕೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಭಾಷಣ, ಯಾವ ರೀತಿ ಒಂದು ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಪ್ರೀತಿಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಗೌರವಾನ್ವಿತ ಪೋಷಕರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂದು ನಮ್ಮ ಶಾಲೆಯಲ್ಲಿ ಬಹಳ ಮಹತ್ವದ ಮತ್ತು ಸಂತಸದ ದಿನವಾಗಿದೆ. ಒಂದು ಕಡೆ ನಾವು ಜ್ಞಾನದ ದೇವಿಯ ಸರಸ್ವತಿ ದೇವಿಯ ಪೂಜೆಯನ್ನು ಭಕ್ತಿಯಿಂದ ಆಚರಿಸುತ್ತಿದ್ದೇವೆ. ಇನ್ನೊಂದು ಕಡೆ ನಮ್ಮ ಪ್ರಿಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ನಡೆಸುತ್ತಿರುವುದು ನಮಗೆ ಸಂತೋಷವೂ ಆಗಿದೆ, ಸ್ವಲ್ಪ ಭಾವನಾತ್ಮಕ ಕ್ಷಣವೂ ಆಗಿದೆ. ಸರಸ್ವತಿ ದೇವಿಯ ಪೂಜೆ ಎಂದರೆ ಜ್ಞಾನ, ವಿವೇಕ ಮತ್ತು ಸಂಸ್ಕಾರದ ಪ್ರತೀಕವಾಗಿದೆ. ದೇವಿಯ ಆಶೀರ್ವಾದದಿಂದಲೇ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕು ಮೂಡುತ್ತದೆ. ಆದ್ದರಿಂದ ಇಂದು ಈ ಶುಭ ಸಂದರ್ಭದಲ್ಲಿ ನಾವು ದೇವಿಯ ಆಶೀರ್ವಾದವನ್ನು ಕೋರಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವು ಜ್ಞಾನದಿಂದ ತುಂಬಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ನೀವು ಈ ಶಾಲೆಯಲ್ಲಿ ಹಲವು ವರ್ಷಗಳ ಕಾಲ ಓದಿ ಜ್ಞಾನವನ್ನು ಗಳಿಸಿದ್ದೀರಿ. ನಿಮ್ಮ ಬಾಲ್ಯದ ಸುಂದರ ಕ್ಷಣಗಳು, ನಿಮ್ಮ ಆಟಗಳು, ನಿಮ್ಮ ನಗು ಮತ್ತು ನಿಮ್ಮ ಸಾಧನೆಗಳು ಈ ಶಾಲೆಯ ನೆನಪಿನ ಭಾಗವಾಗಿವೆ. ಶಾಲೆಯ ಮೈದಾನ, ತರಗತಿ ಕೊಠಡಿಗಳು ಮತ್ತು ಶಿಕ್ಷಕರ ಮಾರ್ಗದರ್ಶನವು ನಿಮ್ಮ ಜೀವನದಲ್ಲಿ ಅಳಿಸದ ಗುರುತು ಮೂಡಿಸಿವೆ. ಶಾಲೆ ಎನ್ನುವುದು ಕೇವಲ ಪಾಠ ಕಲಿಸುವ ಸ್ಥಳವಲ್ಲ, ಇದು ನಿಮ್ಮ ಜೀವನವನ್ನು ರೂಪಿಸುವ ಮಂದಿರವಾಗಿದೆ. ಇಲ್ಲಿ ನೀವು ಪುಸ್ತಕ ಜ್ಞಾನ ಮಾತ್ರವಲ್ಲದೆ ಶಿಸ್ತು, ಸ್ನೇಹ, ಸಹಕಾರ, ಗೌರವ ಮತ್ತು ಮಾನವೀಯ ಮೌಲ್ಯಗಳನ್ನು ಕೂಡ ಕಲಿತಿದ್ದೀರಿ. ಈ ಮೌಲ್ಯಗಳು ನಿಮ್ಮ ಜೀವನದ ಮುಂದಿನ ಹಾದಿಯಲ್ಲಿ ನಿಮಗೆ ದಾರಿ ದೀಪವಾಗುತ್ತವೆ. ಇಂದು ನೀವು ಈ ಶಾಲೆಯಿಂದ ಹೊರಟು ನಿಮ್ಮ ಜೀವನದ ಹೊಸ ಹಾದಿಯತ್ತ ಸಾಗುತ್ತಿದ್ದೀರಿ. ಮುಂದಿನ ಶಿಕ್ಷಣ, ಹೊಸ ಅವಕಾಶಗಳು ಮತ್ತು ಹೊಸ ಸವಾಲುಗಳು ನಿಮ್ಮ ಮುಂದೆ ಕಾಯುತ್ತಿವೆ. ಯಾವ ಸವಾಲುಗಳು ಬಂದರೂ ಧೈರ್ಯದಿಂದ ಎದುರಿಸಿ ಪರಿಶ್ರಮದಿಂದ ಸಾಧನೆ ಮಾಡಿ. ನಿಮ್ಮ ಕನಸುಗಳನ್ನು ದೊಡ್ಡದಾಗಿರಲಿ, ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ನಮ್ಮ ಎಲ್ಲ ಶಿಕ್ಷಕರ ಆಶಯ ಏನೆಂದ್ರೆ, ನೀವು ಎಲ್ಲೇ ಹೋದ್ರೂ ನಿಮ್ಮ ಶಾಲೆ ಹೆಸರು, ನಿಮ್ಮ ಪೋಷಕರ ಗೌರವ ಮತ್ತು ನಿಮ್ಮ ದೇಶದ ಹೆಮ್ಮೆ ಹೆಚ್ಚಿಸುವಂತಹ ವ್ಯಕ್ತಿಗಳಾಗಬೇಕು. ಸತ್ಯ, ಶಿಸ್ತು ಮತ್ತು ಪರಿಶ್ರಮವನ್ನು ಜೀವನದ ತತ್ವಗಳಾಗಿ ಮಾಡಿಕೊಂಡ್ರೆ ಯಶಸ್ಸು ನಿಮ್ಮನ್ನು ಖಂಡಿತವಾಗಿ ಅನುಸರಿಸುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಇಂದು ನಮ್ಮ ಶಾಲೆಯನ್ನು ಬಿಟ್ಟು ಹೋಗುತ್ತಿದ್ದರೂ ನಮ್ಮ ಹೃದಯದಿಂದ ದೂರವಾಗುವುದಿಲ್ಲ. ನಿಮ್ಮ ಪ್ರತಿಯೊಂದು ಸಾಧನೆಯಲ್ಲೂ ನಮ್ಮ ಆಶೀರ್ವಾದ ಮತ್ತು ಸಂತೋಷ ನಮಗೆ ತರುತ್ತದೆ. ನೀವು ಜೀವನದಲ್ಲಿ ಎತ್ತರ ಸ್ಥಾನವನ್ನು ತಲುಪಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡುವ ವ್ಯಕ್ತಿಗಳಾಗಲಿ ಎಂಬುದು ನಮ್ಮ ಆಶಯ. ಕೊನೆಗೆ ಜ್ಞಾನ ದೇವಿಯಾದ ಸರಸ್ವತಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಜ್ಞಾನ, ಯಶಸ್ಸು, ಸಂತೋಷ ಮತ್ತು ಶಾಂತಿ ತುಂಬಿರಲಿ ಎಂದು ಹಾರೈಸುತ್ತಾ ನಿಮಗೆಲ್ಲರಿಗೂ ಉಜ್ವಲ ಭವಿಷ್ಯಕ್ಕಾಗಿ ಹೃತ್ಪೂರ್ವಕ ಶುಭಾಶಯಗಳು ತಿಳಿಸುತ್ತೇನೆ. ನಮಸ್ಕಾರ. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.